ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕುಂಭರಾಶಿಯವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನೀವು ಈ ವಿಡಿಯೋವನ್ನು ನೋಡ್ತಾ ಇರೋದೇ ಒಂದು ಮಹಾ ಸೂಚನೆ. ಏಕೆಂದರೆ ಡಿಸೆಂಬರ್ 29, 30, 31 ಈ 3 ದಿನಗಳೇನಿದೆ, ಇವು ಕುಂಭರಾಶಿಯವರ ಜೀವನದಲ್ಲಿ ಅಪರೂಪದ ತಿರುವು ತರುವ ಸಮಯ. ಇದಕ್ಕೂ ಮೊದಲು ಪರಮಶಿವನಿಗೂ ಮಾತೆ ಪಾರ್ವತಿಗೂ ಧನದೇವತೆಯಾದ ಮಹಾಲಕ್ಷ್ಮಿಗೂ ಭಕ್ತಿಯಿಂದ ನಾವು ಪ್ರಾರ್ಥಿಸೋಣ. ಈ ವಿಡಿಯೋವನ್ನು ಭಕ್ತಿಯಿಂದ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ, ಜೈ ಮಹಾಲಕ್ಷ್ಮಿ ಅಂತ ಬರೆಯುವ ಪ್ರತಿಯೊಬ್ಬ ಕುಂಭರಾಶಿಯವರ ಮೇಲೂ ದೇವ ಕೃಪೆ ಸದಾ ಇರಲಿ ಎಂದು ಪ್ರಾರ್ಥಿಸೋಣ. ಈ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕಷ್ಟ, ದುಃಖ, ಅಡೆತಡೆಗಳು ದೂರವಾಗಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಫ್ರೆಂಡ್ಸ್, ಇದು ಸಾಮಾನ್ಯ ಜ್ಯೋತಿಷ್ಯ ಮಾತಲ್ಲ. ಡಿಸೆಂಬರ್ 21ರಿಂದ 31ರವರೆಗೆ ಗ್ರಹಗಳ ಚಲನೆ ಕುಂಭರಾಶಿಯ ಪರವಾಗಿ ಅತ್ಯಂತ ಶಕ್ತಿಶಾಲಿಯಾಗಿ ಕೆಲಸ ಮಾಡ್ತಾ ಇದೆ. ವರ್ಷಗಳ ಕಾಲ ಕಾಯಬೇಕಾದ ಫಲಗಳು ಈ 3 ದಿನಗಳಲ್ಲಿ ನಿಮ್ಮ ಬಾಗಿಲಿಗೆ ತಟ್ಟುವ ಸಾಧ್ಯತೆ ಇದೆ. ನಿಮ್ಮ ಮನಸ್ಸಿನಲ್ಲಿ ಇದೀಗ ಏನೋ ದೊಡ್ಡದು ನಡೀತಾ ಇದೆ ಎಂಬ ಒಂದು ಅಂತರಂಗದ ಶಬ್ದ ಕೇಳಿಸಿಕೊಳ್ಳುತ್ತೆ. ನಿಮ್ಮ ಯೋಚನೆಗಳು ಬದಲಾಗುತ್ತೆ, ನಿಮ್ಮ ದೃಷ್ಟಿಕೋನ ವಿಸ್ತಾರಗೊಳ್ಳುತ್ತೆ. ಇಷ್ಟು ದಿನ ನೀವು ಹತ್ತಿಕ್ಕಲ್ಪಟ್ಟಿದ್ದ ಆಸೆಗಳು, ನಿಂತು ಹೋಗಿದ್ದ ಕನಸುಗಳು ಮತ್ತೆ ಚಿಗುರೊಡೆಯೋದಕ್ಕೆ ಆರಂಭ ಆಗುತ್ತೆ. ಈ ಸಮಯದಲ್ಲಿ ರೂಪುಗೊಳ್ತಿರುವ ಶುಭಯೋಗ ಹಲವು ವರ್ಷಗಳ ನಂತರ ಕಾಣಿಸಿಕೊಳ್ತಾ ಇರುವ ಒಂದು ಅಪರೂಪದ ಯೋಗ. ಇದು ಕೇವಲ ಹೊಸ ಹಣ ತರುವ ಯೋಗ ಅಲ್ಲ, ಕಳೆದು ಹೋದ ಹಣವನ್ನು ಮರಳಿ ಕೊಡಿಸುವ ಶಕ್ತಿಯನ್ನು ಕೂಡ ಹೊಂದಿದೆ. ನಿಂತು ಹೋಗಿದ್ದ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಕೈ ತಪ್ಪಿದ ಅವಕಾಶಗಳು ಮತ್ತೆ ನಿಮ್ಮ ಮುಂದೆ ಬರುತ್ತೆ. ನಿಮ್ಮನ್ನು ಯಾರು ಕಡೆಗಣಿಸಿದ್ರಲ್ಲ, ಅವರೇ ಈಗ ನಿಮ್ಮ ಮೌಲ್ಯವನ್ನು ಅರಿತು ನಿಮ್ಮ ಸುತ್ತ ತಿರುಗುವ ಒಂದು ಸಮಯ ಇದು ಆಗಿರುತ್ತೆ. ಇನ್ನು ಮಹಾಲಕ್ಷ್ಮಿಯ ಪ್ರವೇಶ ಶಾಶ್ವತವಾಗಿರುತ್ತೆ. ಆ ತಾಯಿ ನಿಮ್ಮ ಒಂದು ಖಾಲಿ ಹಸ್ತದಿಂದ ಬರಬಾರ್ದು. ಸ್ಥಿರತೆ, ಗೌರವಾದ ಭದ್ರತೆಯನ್ನು ಯಾವಾಗಲೂ ಜೊತೆಯಲ್ಲೇ ತರ್ತಾರೆ. ಡಿಸೆಂಬರ್ 29, 30, 31 ಈ ದಿನಗಳಲ್ಲಿ ಶನಿದೇವ ಮತ್ತು ಚಂದ್ರನ ಪ್ರಭಾವ ವಿಶೇಷವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಶನಿದೇವನು ನಿಮ್ಮ ರಾಶಿಯ ಅಧಿಪತಿ ಆಗಿರೋದ್ರಿಂದ ಈಗ ಅವನು ನಿಮಗೆ ನ್ಯಾಯವನ್ನು ನೀಡೋದಕ್ಕೆ ಸಿದ್ಧವಾಗಿದ್ದಾನೆ. ಇಷ್ಟು ದಿನಗಳ ಶ್ರಮ, ತ್ಯಾಗ, ಕಣ್ಣೀರು ಎಲ್ಲಕ್ಕೂ ಕೂಡ ಫಲ ದೊರೆಯುವ ಸಮಯ ಬಂದಿದೆ. ಆದರೆ ಫ್ರೆಂಡ್ಸ್, ಈ ಶುಭ ಕಾಲದಲ್ಲಿ ನೀವು ಜಾಗ್ರತೆಯಿಂದ ಇರಬೇಕಾಗುತ್ತೆ. ಏಕೆಂದರೆ ಅವಕಾಶ ಇರುವ ಜಾಗದಲ್ಲೇ ಅಡ್ಡಿಗಳು ಕೂಡ ಇರುತ್ತೆ. ನಿಮ್ಮ ಯಶಸ್ಸನ್ನು ನೋಡಿ ಕೆಲವರು ಸಂತೋಷ ಪಡ್ತಾರೆ, ಇನ್ನು ಕೆಲವರಿಗೆ ಹೊಟ್ಟೆ ಕಿಚ್ಚು ಇರುತ್ತೆ. ಯಾರ್ಯಾರು ಅತಿಯಾಗಿ ಸಿಹಿ ಮಾತಾಡ್ತಾರೆ ನೋಡಿ, ಅವರಿಂದ ನೀವು ದೂರ ಇದ್ಬಿಡಿ. ಎಲ್ಲರನ್ನು ನಂಬೋದು ಈ ಸಮಯದಲ್ಲಿ ಅಪಾಯಕಾರಿ ಕೂಡ ಆಗಿರಬಹುದು. ಮುಂದಿನ 3 ದಿನಗಳಲ್ಲಿ 5 ಪ್ರಮುಖ ಆಸೆಗಳು ನೆರವೇರುವ ಶಕ್ತಿಶಾಲಿ ಯೋಗ ಬರ್ತಾ ಇದೆ. ಅದು ಧನ, ಉದ್ಯೋಗ ಮತ್ತು ವ್ಯಾಪಾರ, ಪ್ರೀತಿ, ಆರೋಗ್ಯ ಮತ್ತು ಗೌರವಕ್ಕೆ ಸಂಬಂಧಿಸಿದ ಆಸೆ ಆಗಿರಬಹುದು. ನೀವು ದೇವರ ಮುಂದೆ ಮನಸ್ಸಿನಿಂದ ಬೇಡುವ ಯಾವ ಆಸೆ ಆದರೂ ಕೂಡ ತ್ವರಿತವಾಗಿ ಫಲ ನೀಡುವ ಪ್ರಕ್ರಿಯೆ ಆರಂಭವಾಗುತ್ತೆ. ಕೆಲವರಿಗೆ ಅಚ್ಚರಿಯ ಉದ್ಯೋಗ ಸುದ್ದಿ, ಕೆಲವರಿಗೆ ವ್ಯವಹಾರದಲ್ಲಿ ಲಾಭ, ಕೆಲವರಿಗೆ ಪ್ರೀತಿಯ ಜೀವನದಲ್ಲಿ ಹೊಸ ಬೆಳಕು ಕಾಣಿಸಿಕೊಳ್ಳುತ್ತೆ. ಧನದ ವಿಷಯದಲ್ಲಿ ದಿನ ಹಾಗೂ ಮತ್ತು ಸಂಜೆ ಸಮಯಗಳು ಅತ್ಯಂತ ಅನುಕೂಲಕರವಾಗಿರುತ್ತೆ. ಪ್ರೀತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ರಾತ್ರಿ ಸಮಯ ಹೆಚ್ಚು ಫಲಪ್ರದವಾಗಿರುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಅನ್ನೋದು ಆಗುತ್ತೆ. ದೇಹದಲ್ಲಿ ಹೊಸ ಶಕ್ತಿ ಮೂಡುತ್ತೆ. ಮನಸ್ಸು ಹಗುರವಾಗುತ್ತೆ. ಕುಟುಂಬದಲ್ಲಿ ಸೌಹಾರ್ದತೆ ಅನ್ನೋದು ಹೆಚ್ಚಾಗುತ್ತೆ. ದೂರವಾದ ಸಂಬಂಧಗಳು ಮತ್ತೆ ಜೋಡಿಕೊಳ್ಳುವ ಒಂದು ಸಾಧ್ಯತೆ ಕೂಡ ಇರುತ್ತೆ. ಆದರೆ ಈ ದಿನಗಳಲ್ಲಿ ಕೆಲವು ಸ್ಥಳಗಳಿಗೆ ಹೋಗೋದನ್ನು ನೀವು ತಪ್ಪಿಸ್ಬಿಡಿ. ಅಸೂಯೆ, ಜಗಳ, ಹಳೆಯ ವೈಷಮ್ಯ ಇರುವ ಪ್ರದೇಶಗಳಿಗೆ ಹೋಗಬೇಡಿ. ಅಲ್ಲಿ ನಿಮ್ಮ ಶಕ್ತಿಗೆ ವಿರುದ್ಧವಾದ ಕಂಪನಗಳು ಕೆಲಸವನ್ನು ಮಾಡಬಹುದು. ಶಾಂತ ವಾತಾವರಣದಲ್ಲಿ ಇರಿ. ಭಕ್ತಿಯಲ್ಲಿ ಮನಸ್ಸನ್ನು ನೆಲೆಗೊಳಿಸಿ. ನಿಮ್ಮ ಗುರಿಯ ಮೇಲೆ ಗಮನವನ್ನು ಕೇಂದ್ರೀಕರಿಸಿ. ಪ್ರೀತಿಯ ವಿಷಯದಲ್ಲಿ ಈ 4 ದಿನಗಳು ಅದ್ಭುತವಾಗಿರುತ್ತೆ.
ಮೌನವಾಗಿದ್ದ ಪ್ರೀತಿ ಮಾತುಗಳಾಗಿ ಹೊರಹೊಮ್ಮುತ್ತೆ. ದೂರವಾದವರು ಮತ್ತೆ ಸಂಪರ್ಕ ಸಾಧಿಸಬಹುದು. ಸಂಬಂಧಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ದೀರ್ಘಕಾಲ ಉಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಆತುರ ಪಡೋದಕ್ಕೆ ಹೋಗಬೇಡಿ. ಮನಸ್ಸು ಮತ್ತು ಬುದ್ಧಿ ಎರಡನ್ನ ಜೊತೆಯಲ್ಲೇ ಬಳಸಿ. ಹಣಕಾಸಿನ ವಿಷಯದಲ್ಲಿ ನೀವು ಅನ್ಎಕ್ಸ್ಪೆಕ್ಟೆಡ್ ಆದಂಥ ಲಾಭ ಬರುತ್ತೆ. ನಿಂತು ಹೋಗಿದ್ದ ಹಣ ವಾಪಸ್ ಬರುತ್ತೆ. ಹೊಸ ಆದಾಯ ಮಾರ್ಗಗಳು ತೆರೆಯುವ ಸೂಚನೆಗಳು ಕೂಡ ಕಾಣಿಸ್ತಾ ಇದೆ. ಮಹಾಲಕ್ಷ್ಮಿ ನಿಮ್ಮ ಜೀವನಕ್ಕೆ ಸ್ಪಷ್ಟ ಸಂಕೇತಗಳನ್ನು ಕಳಿಸ್ತಾ ಇದ್ದಾರೆ. ಈ 4 ದಿನಗಳಲ್ಲಿ ಬರುವ ಹಣ ಸ್ಥಿರತೆಯನ್ನು ತರುತ್ತೆ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಹಿರಿಯರಿಂದ ಮೆಚ್ಚುಗೆ ಸಿಗುತ್ತೆ. ಫ್ರೆಂಡ್ಸ್, ಈ ಸಮಯದಲ್ಲಿ ಮೌನ ನಿಮ್ಮ ದೊಡ್ಡ ಶಕ್ತಿಯಾಗಿರಿ. ಕಡಿಮೆ ಮಾತನಾಡಿ, ಹೆಚ್ಚು ಗಮನವನ್ನು ಕೊಡಿ. ಕೋಪವನ್ನು ನಿಯಂತ್ರಿಸಿದಷ್ಟು ಲಾಭ ಹೆಚ್ಚಾಗುತ್ತೆ. ವಾದಗಳಿಂದ ದೂರ ಇರಿ. ಸಹನೆ ನಿಮ್ಮ ಗೆಲುವಿನ ಗುಟ್ಟು. ಶನಿದೇವನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಖಚಿತವಾಗಿ ಆಗುತ್ತೆ. ರಾತ್ರಿ ಮಲಗುವ ಮುನ್ನ ಶಾಂತ ಮನಸ್ಸಿನಿಂದ ಶಿವನ ಫೋಟೋ ಮುಂದೆ ಕುಳಿತು ಓಂ ಹ್ರೀಂ ನಮಃ ಶಿವಾಯ ಎಂದು 11 ಬಾರಿ ಜಪಿಸಿ. ನಂತರ ಕೈಯನ್ನು ಹೃದಯದ ಮೇಲೆ ಇಟ್ಟು ಓಂ ಶಂಭೋ, ನನಗೆ ಅತ್ಯಂತ ಅಗತ್ಯವಾದದ್ದನ್ನು ನನಗೆ ದಯಪಾಲಿಸು ತಂದೆ ಅಂತ ಪ್ರಾರ್ಥಿಸಿ. ಬ್ರಹ್ಮಾಂಡ ನಿಮ್ಮ ಬೇಡಿಕೆಯನ್ನು ಕೇಳುತ್ತೆ. ಫ್ರೆಂಡ್ಸ್, ಈ 3 ದಿನಗಳು ನಿಮ್ಮ ಜೀವನದ ಅಮೂಲ್ಯ ಸಮಯವಾಗಿರುತ್ತೆ. ಇಂತಹ ಅವಕಾಶಗಳು ಮತ್ತೆ ಮತ್ತೆ ಬರೋದಿಲ್ಲ. ಆಲಸ್ಯವನ್ನು ತ್ಯಜಿಸಿ ನಂಬಿಕೆಯಿಂದ ಮುಂದೆ ನಡೆಯಿರಿ. ನಿಮ್ಮ ಭಾಗ್ಯ ಈಗಾಗಲೇ ನಿಮಗಿಂತ ಮುಂದೆ ಸಾಗ್ತಾ ಇದೆ. ನೀವು ಕೇವಲ ಅದನ್ನು ಹಿಡಿದು ನಡಿಬೇಕು ಅಷ್ಟೆ. ಎಲ್ಲರೂ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.